ಪರ್ವಕಾಲದ ಯುಗಾದಿಯ ಶುಭಾಶಯಗಳೊಂದಿಗೆ ಈ ಬಾರಿ ಯುಗಾದಿಯ ಬಗ್ಗೆ ಚಿಂತನೆಯನ್ನು ನಡೆಸಬೇಕು ಅಂತ. ಹಾಗಾಗಿ ಮುಂಬರುವ ಯುಗಾದಿ ಅದು ಪರಾಭವ ಸಂವತ್ಸರ, ನಮಗೆ ಪರಾಭವ, ಸೋಲು. ಈ ಬಾರಿ ಸ್ಕ್ರೀನ್ ಓಪನ್ ಆಗ್ತದೆ ಅಂತ ನಾವು ಮತ್ತೆ ಆಸೆಯಿಂದ ಬಂದಿದ್ದೆವು, ಸೋಲನ್ನು ಅನುಭವಿಸಿದ್ದೇವೆ. ಮುಂದಿನ ಬಾರಿ ಆದರೂ ನಾವು ಹೊಸ ಯುಗಾದಿ ಬಂದಾಗ, ಅಂದರೆ ಈಗ ಯುಗಾದಿ ಹೊಸತೆ, ಆದರೆ ಈ ಬಾರಿ ನಾನು ಮಾತಾಡಲಿಕ್ಕಿರಬೇಕಾದ ಯುಗಾದಿ ವಿಶೇಷ ಏನು ಎಂದರೆ, ವಾಸ್ತವವಾಗಿ 2 ಪ್ರಕಾರದ ಯುಗಾದಿ ಇದೆ ಅಂತ ಜನಕ್ಕೆ ನಾನು ಕನ್ವಿನ್ಸ್ ಮಾಡಿಸ್ತಾ ಇದ್ದೇನೆ. ಹಾಗಾಗಿ ತಪ್ಪು ತಿಳ್ಕೊಳ್ಬೇಡಿ. ಮಾತುಗಳು ಹೇಗಿರುತ್ತವೆ, ಪ್ರಮಾಣಗಳು ಅದು ಎಷ್ಟು ಚಂದವಾಗಿ ಮಾತಾಡ್ತವೆ ಅನ್ನೋದರ ಬಗ್ಗೆ ಅರ್ಥ ಮಾಡಿಕೊಳ್ಳಿಕ್ಕುಂಟು. ಕೆಲವು ಸ್ಲೈಡ್ಸ್ಗಳು ಕಂಡ್ರೆ ನೀವು ಅದನ್ನು ಅರ್ಥ ಮಾಡ್ಬೋದು, ನೋಡುವ. ಆದರೆ ನಾನು ಪೀಠಿಗೆಯನ್ನು ಹೇಳಿಬಿಡುತ್ತೇನೆ. ನಾಡದು ಬರುವಂಥದ್ದು, ಮೊದಲಿಗೆ ನಮಗೆ ಸಿಗುವಂಥದ್ದು ಮಾರ್ಚ್ 19ರಲ್ಲಿ ಚಾಂದ್ರ ಯುಗಾದಿ ಅಂತ ಇಟ್ಕೊಳ್ಳಿ. ಮುಂದಿನ ತಿಂಗಳು ಏಪ್ರಿಲ್, ಸುಮಾರು 1 ತಿಂಗಳ ನಂತರದಲ್ಲಿ ಏಪ್ರಿಲ್ 15ಕ್ಕೆ ಬರುವಂಥದ್ದು ಸೌರ ಯುಗಾದಿ ಅಂತ. ಯುಗಾದಿ 2 ಸರಿ ಬರ್ತದ. ಯುಗಾದಿಗೆ ಚಾಂದ್ರ ಅಂತ ಒಂದು, ಸೌರ ಅಂತ ಒಂದು ವ್ಯವಸ್ಥೆ ಉಂಟಾ ಕೇಳಿದರೆ, ಇಲ್ಲಿ ಕಲಿಬೇಕಾದ ವಿಷಯ ಅಂತ ಅಂದರೆ, ನಕ್ಷತ್ರ ಆರಂಭಗೊಂಡಾಗ ಸೂರ್ಯನ ಮತ್ತು ಚಂದ್ರನ ಚಿಂತನೆಯನ್ನು ಮಾಡುವಂಥ ಕ್ರಮ. ಸೂರ್ಯನಲ್ಲಿ ನೋಡಿಕೊಂಡು ಈ ನಕ್ಷತ್ರ ಮಳೆ ತರ್ತದೆ, ಈ ನಕ್ಷತ್ರಕ್ಕೆ ಸೂರ್ಯ ಬಂದಾಗ ಬಿಸಿಲು ಕಾಯ್ತದೆ ಅಂತೆಲ್ಲ ಹೇಳುತ್ತೇವೆ ನಾವು. ಪೂರ್ಣ ಒಂದು 360 ಡಿಗ್ರಿ ಭಚಕ್ರದಲ್ಲಿ ಲೆಕ್ಕಾಚಾರಕ್ಕೆ ನಿಂತರೆ, ಒಂದು ಸರ್ತಿ ಸೂರ್ಯ ತಿರುಗಿ ಬರಬೇಕಾದ್ರೆ, ಆ ಎಲ್ಲ ರಾಶಿಗಳನ್ನು ಮುಟ್ಟಿ ಬರಬೇಕಾದ್ರೆ, ಎಲ್ಲ 27 ನಕ್ಷತ್ರಗಳನ್ನು ಆತ ಮುಟ್ಟಿ ಬರಬೇಕಾದ್ರೆ, ತುಂಬ ಸಣ್ಣದಾದ ಲೆಕ್ಕ ಅಂತ ಕೇಳಿದರೆ, ಪ್ರತಿಯೊಂದು ನಕ್ಷತ್ರವನ್ನು 4 ಹೋಳು ಮಾಡಿ, 4 ಪಾದ ಅಂತ ಕರೀತಾರೆ, ಅದಕ್ಕೆ ಕಾಲು ಅಂತ ಹೇಳುತ್ತಾರೆ. 27 ನಕ್ಷತ್ರವನ್ನು 4 ಹೋಳು ಮಾಡಿದರೆ 108 ಆಗ್ತದೆ. 27 4 108, 25 4 100, ಮತ್ತು 2 4 8. ಈಗ ಈ 108ಅನ್ನು 12 ರಾಶಿಗಳಿಗೆ ಲೆಕ್ಕ ಹಾಕಿ. 12 × 9 ಆದರೆ 108. ಹಾಗಾದರೆ 9 ಪಾದಗಳು ಒಂದೊಂದು ರಾಶಿಯಲ್ಲಿ ಬರ್ತದೆ. 9 ಪಾದ ಅಂದರೆ ಏನಾಯಿತು? 2 ರಾಶಿ, 2 ನಕ್ಷತ್ರ ಇಡೀ ಆಗ್ತದೆ, 1 ಕಡಿ ಆಗ್ತದೆ, 1 ನಕ್ಷತ್ರದ ತುಂಡು ಬರ್ತದೆ. ಮುಂದುವರಿತಾ ಹಾಗೆ ಹೋಗುವಾಗ 12 ರಾಶಿಯಲ್ಲಿ 108 ಪಾದಗಳು ಸರಿಯಾಗಿ ಮುಗಿದು 27 ನಕ್ಷತ್ರಗಳು ಮುಗಿತವೆ. ಸೂರ್ಯ ಅಶ್ವಿನಿ ನಕ್ಷತ್ರವನ್ನು ಮೇಷರಾಶಿಯಲ್ಲಿ ಪ್ರವೇಶ ಮಾಡಿದರೆ, ಅವನು ಮೀನರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ತನ್ನ ಸುತ್ತನ್ನು ಮುಗಿಸ್ತಾನೆ. 27 ನಕ್ಷತ್ರಗಳನ್ನು ಮಾತಾಡಿಸುವುದು ಸೂರ್ಯ ಮೇಷರಾಶಿಯಿಂದ ಹಿಡಿದು 360 ಡಿಗ್ರಿಯಲ್ಲಿ ಮೀನರಾಶಿಯವರೆಗೆ ಆಯಿತು, ಅಶ್ವಿನಿಯಿಂದ ಆರಂಭಿಸಿ ರೇವತಿಯವರೆಗೆ. ಅದೇ ಚಂದ್ರ ಶುರು ಮಾಡಿದರೆ ಮೇಷರಾಶಿಯಿಂದ ಅವನು ಬೇಗನೆ ಹೋಗಿ ಬರ್ತಾ ಇರ್ತಾನೆ, ಹೊಡಿತಾನೇ ಇರ್ತಾನೆ. 27 ನಕ್ಷತ್ರವನ್ನವ ತಿಂಗಳಲ್ಲೇ ಮುಗಿಸ್ತಾ ಹೋಗ್ತಾನೆ. 30 ತಿಥಿಗೆ 30 ದಿನಕ್ಕೆ ಬಂದಾಗ 30 ದಿನ ಆಗಿ ಹೋಗುತ್ತೆ ಅವನಿಗೆ. ಹೀಗಾಗಿ 27 ನಕ್ಷತ್ರಗಿಂತಲೂ ಮುಂದಿನ 3 ದಿನವನ್ನು ಅವನು ಕ್ರಾಸ್ ಮಾಡ್ತಾನೆ. 27 ನಕ್ಷತ್ರವನ್ನು ಕಳೆದಿರ್ತಾನೆ, ಮುಂದೆ 3 ಹೋಗ್ತಾನೆ. ಹೀಗಾಗಿ ಚಂದ್ರನೂ ಯಾವತ್ತು ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಬರ್ತಾನೋ ಅದು ನಮಗೆ ಯುಗಾದಿ. ಸೂರ್ಯನು ಯಾವಾಗ ಮೇಷರಾಶಿಯಲ್ಲಿ ಅಕ್ಷತ್ರ ನಕ್ಷತ್ರದಲ್ಲಿ ಪ್ರವೇಶ ಮಾಡ್ತಾನೋ ಅದು ನಮಗೆ ಯುಗಾದಿ. ಇಷ್ಟೇ. ಹಾಗೆ ಸೂರ್ಯ ಪ್ರವೇಶ ಮಾಡಿದಾಗ ಸೌರಯುಗಾದಿ, ಚಂದ್ರ ಪ್ರವೇಶ ಮಾಡಿದಾಗ ಚಾಂದ್ರಯುಗಾದಿ. ಹಾಗಾಗಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತ 12 ತಿಂಗಳು ಚಂದ್ರನಿಗೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ ಅಂತ ಸೂರ್ಯನಿಗೆ 12. ಸೂರ್ಯನಿಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿ ಹೋಗುವುದಕ್ಕೆ ನಾವು ಸಂಕ್ರಾಂತಿ ಅಂತೇವೆ. ಚಂದ್ರನಿಗೆ ತಿಂಗಳು ಅಂತೇವೆ, ಮುಗಿಯಿತು ಅಂತ. ಅಮಾವಾಸ್ಯೆ ಆದಾಗ ಇನ್ನೊಂದು ರಾಶಿ ಅಂತೇವೆ. ಈಗ ಈ ಚಂದ್ರನು ಸ್ವಲ್ಪ ವೇಗವಾದದ್ರಿಂದ, ಸೂರ್ಯ ನಿಧಾನ ಆಗುವುದರಿಂದ ಲೆಕ್ಕ ಸರಿ ಮಾಡಲಿಕ್ಕೆ 3 ವರ್ಷದ ನಂತರದ 3-6 ತಿಂಗಳಲ್ಲಿ ಒಂದು ಅಧಿಕ ಮಾಸ ಅಂತ ಸೇರಿಸಿ ನಾವು ಸರಿ ಮಾಡಿ ಬಿಡ್ತೇವೆ ಅಲ್ಲಿಗೆ. ಇಷ್ಟು. ಹಾಗಾಗಿ ಸರಿ ಮಾಡುವುದು ಹೌದೇ ಆದರೆ ಚಾಂದ್ರಮಾನ ಪದ್ಧತಿಯನ್ನು ಬಿಡಬೇಕು ಅಂತ ಅರ್ಥ, ಸರಿ ಇಲ್ಲ ಅಂತ ಅರ್ಥ. ಚಾಂದ್ರಮಾನ ಪದ್ಧತಿಯಂತೆ ಸಂಚಾರವನ್ನು ಹೇಳುತ್ತಾ 3 ವರ್ಷದ ನಂತರದಲ್ಲಿ 3-4 ತಿಂಗಳಲ್ಲಿ ಹೆಚ್ಚು ಕಡಿಮೆ ಆಗುವಾಗ ನಾವು ಅಧಿಕ ಮಾಡಿಸಿ ಸೇರಿಸಿ ಸರಿ ಮಾಡುವುದರಿಂದ, ಮತ್ತೆ ಮನೆಯ ಪ್ರಕಾರ ಸೂರ್ಯನಿಗೆ ಸರಿ ಮಾಡೋದರಿಂದ ನಿಜವಾಗಿ ಏನಾಯಿತು? ಸೂರ್ಯಮಾನ ಅಕ್ಯುರೇಟ್ ಲೆಕ್ಕದಲ್ಲಿದೆ,
ಚಂದ್ರಮಾನ ಲೆಕ್ಕವನ್ನು ಸರಿ ಮಾಡಲಿಕ್ಕೆ ಅಧಿಕ ಮಾಸ ಸೇರಿ ಸರಿ ಮಾಡ್ತೇವೆ. ಹಾಗಾದರೆ ಅಧಿಕ ಮಾಸ ಅಂದರೆ 12 ಹೋಗಿ 13 ಆಗುತ್ತೆ. ಸೂರ್ಯನಿಗೆ 12 ರಾಶಿ, 13 ರಾಶಿ ಇಲ್ಲ. ಹೀಗಾಗಿ 2 ಯುಗಾದಿ ಎನ್ನುವುದು ಸತ್ಯ. 2 ಯುಗಾದಿಯನ್ನು ಆಚರಿಸಬೇಕಾದ್ದು ಅಂತ ಪ್ರಮಾಣಗಳು, ವ್ಯಾಸರ ಮಾತುಗಳು, ಪುರಾಣಗಳು ಇರಲಿಕ್ಕೆ ಹೋಗಿ ತಪ್ಪಿಸುವುದರಲ್ಲಿ ಅರ್ಥ ಇಲ್ಲ. 2 ಮಾಡಿದರೆ ಏನು ತಪ್ಪು? 2 ಸರ್ತಿ ಬೇಕಾದರೆ ಶೇರ್, ಈಗ ಖರ್ಚು ಜಾಸ್ತಿ ಆಗ್ತಾ ಹೇಳಿದರೆ ಶೇರ್ ಮಾಡುವ, ಅದಕ್ಕೇನಂತೆ, ಕಮ್ಮಿ ಮಾಡುವ ಊಟ. ಅಂದರೆ ಊಟ ಅಲ್ಲ, ತಿನಿಸು. ಅವತ್ತು ಒಂದು ಅಟ್ಟೆ ಕಡುಬು ಮಾಡೋದಾದರೆ ಅರ್ಧ ಅಟ್ಟೆ ಮಾಡಿ ಇನ್ನೊಂದು ಸರ್ತಿ ಇನ್ನೊಂದು ಅರ್ಧ ಅಟ್ಟೆ ಮಾಡುವ. ಅಟ್ಟಿ ಅಂದರೆ ಪಾತ್ರ ಅಂತ ಅರ್ಥ. ಹಿಂದೆ ಲೆಕ್ಕಾಚಾರ ಇಷ್ಟು ಎತ್ತರದ ಪಾತ್ರಕ್ಕೆ ಅಟ್ಟಿ ಅಂತ ಕರೀತಾರೆ. ಹಿಂದೆ 10-40 ಕಡುಬು ಎಲ್ಲ ಆಗ್ತದಲ್ಲಿ. ಆಗ ಕಮ್ಮಿ ಮಾಡುವ, ಅದಕ್ಕೇನಂತೆ. ಖರ್ಚು 1,000ಕ್ಕೆ ಮಾಡಲಿಕ್ಕಿದ್ರೆ 500 ಮಾಡುವ, ಶೇರ್ ಮಾಡುವ. 2 ಯುಗಾದಿಯನ್ನು ಗಮ್ಮತ್ತಲ್ಲಿ ಆಚರಿಸಲಿಕ್ಕೆ ಉಂಟು ಅಂತ ಒಂದು ಮುಖ್ಯವಾದ ವಿಷಯ. ವಾಸ್ತವವಾಗಿ ಅದನ್ನು ಬಹಳಷ್ಟು ಬಾರಿ ಹೇಳಿದವ ಬರೆದವ ಎಲ್ಲ ನಾನೇ. ವಾಸ್ತವವಾಗಿ ಅದು ಯಾಕೆ, ಏನು ಸಾಧ್ಯ ಅಂದರೆ, ಇಲ್ಲಿ ಇನ್ನೊಂದು ತರ್ಕ. ಚೈತ್ರ ಮಾಸದಲ್ಲಿ, ಚೈತ್ರ ಎನ್ನುವುದು ಆರಂಭದ ಮಾಸ ವರ್ಷದಲ್ಲಿ, ಶುಕ್ಲ ಪಕ್ಷದಲ್ಲಿ ಪಾಡ್ಯದ ದಿನದಂದು ಚಂದ್ರನ ಪ್ರವೇಶವನ್ನು ಲೆಕ್ಕ ಹೇಳಿ ನಾವು ಇದು ಸ್ಟಾರ್ಟ್ ಡೇ ಅಂತ. ಅದು ಸ್ಟಾರ್ಟಲ್ಲೇ ಹೇಳೋದು ಈಗ. ಮತ್ತು ಹೌದಾದರೆ ಸೂರ್ಯ ಬಂದಾಗ ಅದು ಚೈತ್ರದ ಎಷ್ಟೋ ದಿನ ಆಗಿರ್ತದೆ. ಅದರಿಂದ ಅದು ಶುಕ್ಲ ಪಕ್ಷವಾಗಿರುವುದಿಲ್ಲ, ಪಾಡ್ಯ ಅಂತೂ ಸಿಗುವುದೇ ಇಲ್ಲ. ಆದ್ದರಿಂದ ವರ್ಷದ ಆದಿಯಂತೂ ಆಗಲಿಲ್ಲ. ಆದ್ದರಿಂದ ಯಾವಾಗ ಚೈತ್ರ ಮಾಸದ ಆರಂಭದ ಶುಕ್ಲ ಪಕ್ಷದ ಮೊದಲ ದಿನವೂ ಯಾವ ವಾರ ಆಗಿರ್ತದೋ ಆ ವಾರದ ಒಡೆಯ, ಆ ವರ್ಷದ ಒಡೆಯ. ಸೂರ್ಯೋದಯದಲ್ಲಿ ಯಾವ ವಾರ ಇರ್ತದೆ ಅದು ವಾರ ಲೆಕ್ಕ. ಇನ್ನೊಮ್ಮೆ ವಾರ ಲೆಕ್ಕ ಹಾಕೋದು ಹೇಳಿಕೊಡ್ತೇನೆ. ಹಾಗಾಗಿ ಇವತ್ತು ನಾವು ಶನಿವಾರ ಅಂತ ಕರೆದದ್ದು ಯಾಕೆ ಅಂದರೆ, ಸೂರ್ಯ ಇವತ್ತು ಉದಯ ಆದಾಗ ಶನಿ ಹೋರಾದಲ್ಲಿ ಇದ್ದ ಅಂತ. ಇವತ್ತು ಇಡೀ ಶನಿವಾರ ಕನ್ಸಿಡರೇಷನ್ ನಮಗೆ. ಆದ್ದರಿಂದ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿನ ಸೂರ್ಯ ಯಾವ ಹೋರಾದಲ್ಲಿ ಉದಯಿಸ್ತಾನೋ ಆ ವಾರ, ಈ ಬಾರಿ ಗುರುವಾರ ಬರ್ತದೆ, 19ನೇ ತಾರೀಕು. ಆದ್ದರಿಂದ ಈ ಪರಾಭವ ಸಂವತ್ಸರದ ಒಡೆಯ ಯಾರು ಕೇಳಿದರೆ ಗುರು, ರಾಜ ಬೃಹಸ್ಪತಿಯು. ಇಷ್ಟೇ. ಇದು ದೊಡ್ಡ ಸಂಗತಿ. ಯಾರು ಅಂತ ಅವರಲ್ಲಿ ಮೀಟಿಂಗ್ ಆಗಿ ಚರ್ಚೆ ಮಾಡಿ ಚುನಾಯಿತರಾಗಿ ಬಂದದ್ದಲ್ಲೇ ಅಲ್ಲ. ಇಲ್ಲೇ ವಿಷಯ ಇಲ್ಲೇ ಇರೋದು. ಸೂರ್ಯನ ಪ್ರವೇಶವೇ ಮಹೋರಾ ಲೆಕ್ಕ, ಆದರೆ ಸೂರ್ಯೋದಯದ ಹೊತ್ತೇ ಲೆಕ್ಕ, ಕಂಟ್ರೋಲಿಂಗ್. ಹಾಗೆಯೇ ಇವತ್ತು ಮೀನ ಸಂಕ್ರಮಣ ಅಂದರೆ ಸೂರ್ಯ ಕೊನೆಯ ರಾಶಿ ಇವತ್ತು ಪ್ರವೇಶ ಮಾಡಿದ್ದಾನೆ ಮೀನರಾಶಿಗೆ. ಇನ್ನು 30 ದಿನ ಅಲ್ಲಿರ್ತಾನೆ, ಮತ್ತು ಚೈತ್ರಕ್ಕೆ ಮೇಷಕ್ಕೆ ಬರುದವ. ಯಾವಾಗ ಮೇಷ ಸಂಕ್ರಮ ಆಗ್ತದೋ, ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೋ, ಅವನು ಎಷ್ಟೊತ್ತು ಮಾಡ್ಬೋದು? ಅವನು ರಾತ್ರಿ ಮಾಡ್ತಾನೆ, ಕೆಲವೊಮ್ಮೆ ಬೆಳಗ್ಗೆ ಮಾಡ್ತಾನೆ. ಸೂರ್ಯೋದಯಕ್ಕಿಂತ ಮೊದಲ ದಿನ ಲೆಕ್ಕಾಚಾರ. ಯಾವ ದಿನದಲ್ಲಿ ಮೇಷ ಸಂಕ್ರಮಣಕ್ಕೆ ಪ್ರವೇಶ ಮಾಡ್ತಾನೋ ಆ ವಾರ ಯಾವುದಾಗಿರ್ತದೋ ಅವನು ಎಷ್ಟೇ ದಿವಸ ಮಾಡಲಿ, ಉದಯದ ಲೆಕ್ಕ ಅಲ್ಲ, ಎಷ್ಟೇ ಹೊತ್ತು ಬರಲಿ. ಇವತ್ತು ರಾತ್ರಿ ಬರೋದವ ಮೀನಕ್ಕೆ, ಇವತ್ತಿನ ದಿನ ಸಂಕ್ರಮಣ. ಇನ್ನೂ ಸಂಕ್ರಮ ಆಗಿಲ್ಲ, ಅವನು ಬರ್ತಾನೆ, ರಾತ್ರಿ ಬರ್ತಾನೆ. ಈಗ ಆ ದೇಶ, ಆ ಮೀನ ರಾಶಿ ಹೋಗ್ತಾನೆ. ಆದರೆ ಶನಿವಾರ ಹೋಗ್ತಾನೆ. ಈಗ ಇದು ಮೀನಕ್ಕೆ, ಮೀನ ಲೆಕ್ಕ ಅಲ್ಲ. ಮೇಷಕ್ಕೆ ಯಾವ ದಿನ ಹೋಗ್ತಾನೋ ಆ ದಿನದ ಒಡೆಯ ಮಂತ್ರಿ. ಅದು ನಾಡ್ದು ಮೇಷಕ್ಕೆ ಹೋಗುವ ದಿನ ಅವ ಕುಜವಾರ, ಮಂಗಳವಾರ. ಆದ್ದರಿಂದ ಮಂತ್ರಿ ಯಾರು ಕೇಳಿದರೆ ಮಂಗಳ, ರಾಜ ಯಾರು ಕೇಳಿದರೆ ಗುರು. ಅವನು ಗುರು ಅಲ್ಲಿಂದ ಎಲೆಕ್ಟೆಡ್, ಮಂತ್ರಿ ಇಲ್ಲಿಂದ. ಸೌರಯುಗಾದಿ ನೋಡದೆ ಮಂತ್ರಿ ಸಿಗುವುದಿಲ್ಲ, ಚಾಂದ್ರಯುಗಾದಿ ನೋಡದೆ ರಾಜ ಸಿಗುವುದಿಲ್ಲ. ನಿಮ್ಮ ರಾಜ ಯಾರು ವರ್ಷಕ್ಕೆ ಕೇಳಿದರೆ ಅವನನ್ನು ನೋಡಿ ಹೇಳಬೇಕು. ಮಂತ್ರಿ ಯಾರು? ಇವನನ್ನು. ರಾಜನಿಗೂ ಮಂತ್ರಿಗೂ ಯಾವತ್ತೂ ಒಟ್ಟಿಗೆ ಹೊಂದಾಣಿಕೆ. ರಾಜ ಇಲ್ಲದಿದ್ದರೆ ಮಂತ್ರಿ ಇಲ್ಲ. ಯಾರಿಗೆ ಮಂತ್ರಿ ಅವ? ರಾಜನಿಲ್ಲ, ಮಂತ್ರಿ ಅಂತ ಕರ್ಮ. ಮಂತ್ರಾಲೋಚನೆ ಯಾರಿಗೆ ಕೊಡಬೇಕವ? ಮಂತ್ರಿ ಇಲ್ಲದಿದ್ದರೆ ರಾಜ ಎಂತ ಮಾಡೋದು? ಬೆದ್ದ ಸುಮ್ಮನೆ ಕೂತ್ಕೊಳ್ಳೋದು. ಯಾರು ಹೇಳಿಕೊಡೋರಿಲ್ಲ, ಮನೆ ನಡೆಸಿಕೊಡೋರಿಲ್ಲ. ನಡೆಸಿಕೊಡುವವರಿಗೆ ರಾಷ್ಟ್ರಪತಿ ಬೇಕು, ಪ್ರಧಾನಮಂತ್ರಿ ಬೇಕು. ಹೇಳಿದ ಹಾಗೆ ಪ್ರಧಾನಮಂತ್ರಿ ಇಲ್ಲದಿದ್ದರೇನು ರಾಷ್ಟ್ರಪತಿ ಇದ್ದೇನು ಪ್ರಯೋಜನ? ರಾಷ್ಟ್ರಪತಿ ಇಲ್ಲದಿದ್ದರೇನು ಪ್ರಧಾನಮಂತ್ರಿ ಏನು? ಅಂದರೆ ಅವರಿಬ್ಬರು ಇರಬೇಕು. 2 ಮಾಡೋದು ಯಾರೇ ಏನೇ ಆಗಲಿ, ಮಂತ್ರಿ ಪೂರ ನೋಡಿಕೊಳ್ತಾನೆ. ನೋಡಿಕೊಳ್ಳಿ ಮಾರೇ, ನಿಮಗೇನು ತಲೆ ಬಿಸಿ, ಅದು ವಿಷಯ ಅಲ್ಲ. ಹಾಗಾಗಿ ರಾಜ ಮಂತ್ರಿ ಇಬ್ಬರು ಬೇಕು ಹೇಗೋ, ಆದ್ದರಿಂದ ನಮಗೆ 2 ಯುಗಾದಿ ಬೇಕು. 2 ಅಂಶಗಳಲ್ಲಿ ನಿಮಗೆ ಅದನ್ನು ತೋರಿಸಿಕೊಟ್ಟಿದ್ದೇನೆ. ಇನ್ನು ಒಂದೊಂದೇ ಸ್ಲೈಡ್ ತೋರಿಸ್ತಾ ಇನ್ನು ಚಿಂತನೆಗಳನ್ನು ಮುಂದುವರಿಸ್ತೇನೆ. ಸ್ಲೈಡ್ಸ್ ಬರ್ತದೆ ನೋಡಿ. ಇದು ಸಂವತ್ಸರಗಳು ಅಂತ. ವರ್ಷವನ್ನು 5 ಪ್ರಕಾರದಲ್ಲಿ ಕರೀಲಿಕ್ಕೆ ಬರ್ತದೆ ಅಂತ. ಇಡಾವತ್ಸರ, ಪರಿವತ್ಸರ, ಸಂವತ್ಸರ, ಅನುವತ್ಸರ, ವತ್ಸರ ಅಂತ 5 ಪ್ರಕಾರ ಕರೀತಾರೆ. ಆ ಕೊನೆಯ ವತ್ಸರವನ್ನು ಉದ್ವತ್ಸರ ಅಂತಲೂ ಹೇಳುತ್ತಾರೆ, ಉಪಸರ್ಗಗಳು ಸೇರಿದಾಗ. ಪರಿ, ಅನು, ಆನಂತರ ಉತು, ಇಡ, ಸಂ 5 ಉಪಸರ್ಗಗಳು ಸೇರಿವೆ. ಅದರಲ್ಲಿ ಸಂವತ್ಸರ ಹೇಳುವುದು ಸೂರ್ಯನಿಗೆ. 12 ರಾಶಿಯನ್ನು ಸೂರ್ಯ ಯಾವಾಗ ಮುಗಿಸ್ತಾನೋ ಅದಕ್ಕೆ ಸಂವತ್ಸರ. ಅಂದರೆ ಸಮ್ಯಕ್ ವತ್ಸರ ಅಂತ. ಕರಾರುವಾಕ್ಕಾಗಿ ವರ್ಷವನ್ನು ಹೇಳುವುದಾದರೆ ಸೂರ್ಯ 1 ರೌಂಡ್ ಬರಲೇಬೇಕು ಅಂತ.
ಆದ್ದರಿಂದ ವರ್ಷ ಬದಲಾವಣೆಗೆ ಸೂರ್ಯ ಸುತ್ತು ಬಾರದೆ ಆಗುವುದೇ ಇಲ್ಲ. ಆದರೆ ನಾವು ಹೇಳುವಾಗ ಸಂಕಲ್ಪ ಮಾಡುವಾಗ ಹೇಳುವುದು ಹೇಗೆ? ವಿಶ್ವಾವಸು ಸಂವತ್ಸರೇ. ಯಾಕೆ ಹೇಳಬೇಕು? ಸಂವತ್ಸರ ಅಂತ ಬಾಯಲ್ಲಿ ಹೇಳಿದ ನಂತರ ಸೂರ್ಯನನ್ನು ಮಾತಾಡಿಸಿದ ಬೇಕಲ್ಲ. ಸೂರ್ಯನಿಗೆ ಪರ್ಟಿಕ್ಯುಲರ್ ಹೇಳಿದ ವರ್ಡದು. ಯಾರೂ ಸಹ ಸಂಕಲ್ಪದಲ್ಲಿ ಸಂವತ್ಸರ ಶಬ್ದವನ್ನು ತೆಗೆಯುವುದಿಲ್ಲ. ಚಂದ್ರನಿಗಾಗೂ ಏನು ಹೇಳಬೇಕಿತ್ತು? ಅನುವತ್ಸರ ಹೇಳಬೇಕು. ತಿಥೀನಾಂ ದ್ವಾದಶಾವರ್ತೆ ಅನುವತ್ಸರ ಅಂತೇಳಿ. ಇದು ಮಧ್ವಾಚಾರ್ಯರ ಮಾತದು. ತಿಥಿಗಳು 20 ಅಲ್ಲ, ಇದು ಹೌದು ತಿಥಿಗಳು ಅಂದರೆ 30. ಪಾಡ್ಯದಿಂದ ಹುಣ್ಣಿಮೆವರೆಗೆ, ಪುನಃ ಪಾಡ್ಯದಿಂದ ಅಮಾವಾಸ್ಯರೆಗೆ 30 ತಿಥಿಗಳು 12 ಬಾರಿ ಬಂದರೆ ಅದು ಅನುವತ್ಸರ, ನಿಯರ್ ಬೈ ವತ್ಸರ. ಸಂವತ್ಸರ ಅಂದರೆ ಸೂರ್ಯನ ಪೂರ ಲೆಕ್ಕ 365 ಪ್ಲಸ್. ಚಾಂದ್ರವತ್ಸರ ಅಂದರೆ ಅದಕ್ಕೆ ಅನುವತ್ಸರ ಹೆಸರು 30 × 12 ಅಂದರೆ 360 -5 ಆ ಲೆಕ್ಕದಲ್ಲಿ ನೋಡಿದರೆ ಅದೇ 3 ವರ್ಷಕ್ಕಾಗುವಾಗ ಹೆಚ್ಚು ಕಡಿಮೆಯಾಗಿ ಸರಿಯಾಗಿ ಒಂದು ಅಧಿಕ ಮಾಸಕ್ಕೆ ಬಿಡುತ್ತೆ. 12 ತಿಂಗಳಲ್ಲಿ 3 ತಿಂಗಳ ಲೆಕ್ಕಾಚಾರ ಮಾಡಿ 33 ದಿನ ಹೆಚ್ಚಿಗೆ ಆಗಿ ಅಧಿಕ ಮಾಸ ಬರ್ತದೆ. ಈಗ ಸೂರ್ಯನ ವತ್ಸರಕ್ಕೆ ಸಂವತ್ಸರ, ಚಂದ್ರನ ವತ್ಸರಕ್ಕೆ ಅನುವತ್ಸರ ಅಂತ ಹೆಸರು. ಇದು 2 ಬಿಟ್ಟರೆ ಇಡೀ ವರ್ಷವನ್ನು ಗುರುತಿಸುವ ಇನ್ನೊಂದು ಲೆಕ್ಕ ಉಂಟು. ಏನು ಕೇಳಿದರೆ, ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಕಾಲಿಡೋದು. 12 ರಾಶಿಗೆ ಗುರು ಹೋಗುವುದಿಲ್ಲ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆ ಗುರು ಆದರೆ ಉಂಟಲ್ಲ, ಅದಕ್ಕೆ ಪರಿವತ್ಸರ ಹೆಸರು. ಇದು 365 ಕ್ರಾಸ್ ಆಗ್ತದೆ. ಕೆಲವೊಮ್ಮೆ 300 ಹತ್ತಿರ ಬಂದುಬಿಡ್ತದೆ. ಭಯಂಕರ ಗುರು ರಾಶಿ ಬದಲಾವಣೆ ಮಾಡೋದುಂಟಲ್ಲ, ಅದು ಹೇಳಿದಾಗೆ ಇಲ್ಲ, ಬಹಳ ವಿಚಿತ್ರ ಇದೆ. ಆದ್ದರಿಂದ ಗುರು ಪ್ರಕಾರದ ಲೆಕ್ಕಾಚಾರವನ್ನು 1 ವರ್ಷ ಇಟ್ಟುಕೊಳ್ಳೋದು ಪರಿವತ್ಸರದಲ್ಲಿ. ಇವತ್ತು ಯಾರು ಅದನ್ನು ಗಮನಿಸಿಕೊಂಡು ಕೆಲಸ ಮಾಡುವುದಿಲ್ಲ. ಒಂದೊಮ್ಮೆ ಒಂದು ಪಂಚಾಂಗದಲ್ಲಿಯೇ ವರ್ಷದಲ್ಲಿಯೇ ಗುರು 3 ರಾಶಿಗೆ ಹೋದರೆ ಲಕ್ಷಗಟ್ಟಲೆ ಜನ ಸಾಯ್ತಾರೆ ಅಂತ ಕ್ರಮ. 2 ರಾಶಿಗೆ ಹೋಗುದವ ಸುಮಾರಾಗಿ ಜೂನ್ ಜುಲೈ ಹತ್ತಿರದಲ್ಲಿ ಇನ್ನೊಂದು ರಾಶಿಯನ್ನು ಬದಲಾವಣೆ ಮಾಡ್ತಾನೆ. ಟೆಂಟೇಟಿವ್ ಆಚೀಚೀಗೆ ಬಂದಾಗ ಹೋಗ್ತಾ ಈ ಕರ್ಕಾಟಕದಿಂದ ಸಿಂಹಕ್ಕೆ ಹೋಗೋದು ಕ್ರಮ ಅಲ್ಲಿದ್ದಾನೆ. ಹಿಂದೆ ಮುಂದೆ ಹೋಗ್ತಾನವ. ಸೂರ್ಯಚಂದ್ರರ ಹಿಂದೆ ಹೋಗುವುದೇ ಇಲ್ಲ, ವಕ್ರಗತಿ ಇಲ್ಲ. ಗುರುವಿಗೆ, ಬುಧನಿಗೆ, ಕುಜನಿಗೆ, ಶುಕ್ರನಿಗೆಲ್ಲ ಹಿಂದೆ ಮುಂದೆ ಹೋಗೋದುಂಟಲ್ಲ, ಸೆಟ್ ಮಾಡಲಿಕ್ಕೆ ಅವರು. ಅದನ್ನ ಗುರು ಕೆಲವೊಮ್ಮೆ ಮುಂದೆ ಓಡಿದರೆ ಹಿಂದೆ ಹೋಗಿ ಸರಿ ಮಾಡ್ತಾನೆ. ಕಳೆದ ವರ್ಷ 3 ರಾಶಿಗೆ ಕಾಲಿಟ್ಟಿದ್ದವ. ಕಳೆದ ವರ್ಷ ಅದು ಕೊರೋನಾ ಪೀರಿಯಡ್, ಲಕ್ಷಗಟ್ಟಲೆ ಜನ ಸತ್ತತ್ತು. ನೀವು ಗಮನಿಸ್ಬೋದು. ಪಂಚಾಂಗಗಳನ್ನು ತೆಗೆದು ಒಂದೇ ಪಂಚಾಂಗದಲ್ಲಿ ಅವನು 3 ರಾಶಿಯಲ್ಲಿ ಗುರುವಿನ ಅದು ಓಡಿ ಹೋದದ್ದವ ಆಚೀಚೆ. ನಾನು ಗಮನಿಸಿದ್ದೇನೆ. 6 ತಿಂಗಳಲ್ಲಿ ಆಚೀಚೆ ಓಡಿದ್ದವ 2 ರಾಶಿ. ಅದು ಅವನು ಅಲ್ಲಿ ಮೀನದ ಕುಂಭದಲ್ಲಿದ್ದಾಗ 3-4 ವರ್ಷದ ಹಿಂದೆ ಕೊರೋನಾದ ಪೀರಿಯಡಲ್ಲಿ. ಹಾಗೆ ಗುರು ಒಂದೊಮ್ಮೆ ಒಂದು ಸಂವತ್ಸರದಲ್ಲಿ ಪಂಚಾಂಗದಲ್ಲಿ 3 ರಾಶಿಯಲ್ಲಿ ಇದ್ದರೆ, ಆಚೆ ಈಚೆ ಇದ್ದರೆ ಲಕ್ಷಗಟ್ಟಲೆ ಜನ ಸಾಯ್ತಾರೆ ಎನ್ನುವುದು ಪ್ರೆಡಿಕ್ಟ್, ವಾಸ್ತವ. ಈಗ ಅದೇನಾಗುವುದಿಲ್ಲ. ಇದು ಪರಿವತ್ಸರದ ಲೆಕ್ಕ. ಸಾಮಾನ್ಯವಾಗಿ ಅವನು 360 ಹೆಚ್ಚೇ ದಿನ ಇರುವುದು, ಕಮ್ಮಿ ಆಗುವುದು ಕಮ್ಮಿ. ಇದು ಕಮ್ಮಿಯಾಗಿ 3 ಹೋಗುವುದು ಅಂದರೆ ಭಾರಿ ವಕ್ರಗತಿ. ಇನ್ನೊಂದು ಲೆಕ್ಕ ಅದು ಇಡಾವತ್ಸರ. 27 ನಕ್ಷತ್ರಕ್ಕೆ 1 ತಿಂಗಳೊಂದು ಲೆಕ್ಕ ಹಾಕಿ 12 ತಿಂಗಳಲ್ಲಿ ಮಾಡಿಬಿಡಿ ಅಂದರು. ಅದು 354 ದಿವಸ ಬರ್ತದೆ, 10 ದಿವಸ ಲಾಸ್. ನಕ್ಷತ್ರ ಪ್ರಕಾರದಲ್ಲಿ ಒಂದು ವತ್ಸ ಲೆಕ್ಕ ಹಾಕಲಿ ಬರ್ತದೆ. 12 ಸರ್ತಿ ನಕ್ಷತ್ರ ತಿರುಗಿದ್ರೆ ಆಯಿತು. ನಕ್ಷತ್ರ 27, ತಿಥಿಯಾದರೂ 30 ಉಂಟು, ಕೆಲವೊಮ್ಮೆ 31 ಆಗ್ತದೆ, ಕೆಲವೊಮ್ಮೆ 29 ಆಗ್ತದೆ. ನಕ್ಷತ್ರ ಆಗಲ್ಲ. 27, 28, 26 ಆಚೀಚೆ ಹೋದರು. ಇನ್ನು ಸುಮ್ಮನೆ ಒಂದು 360ಕ್ಕೆ ಲೆಕ್ಕ ಉಂಟು ಹೇಳ್ತಾರೆ, ಅದು ವತ್ಸರ ಅಂತ ಕರೆಯೋದು, ಸುಮ್ಮನೆ ವರ್ಷ ಅಂತ. ಅದಕ್ಕೆ ಉದ್ವತ್ಸರ ಅಂತ ಹೆಸರಿದೆ ಉಪಸರ್ಗದಲ್ಲಿ. ಅದನ್ನೇ ಸಾವನ ವರ್ಷ ಅಂತ ಕರೆಯಿತು. ಯಜ್ಞಯಾಗಾದಿಗಳಿಗೆಲ್ಲ ಅದನ್ನು ಇಟ್ಕೊಳ್ತಾರೆ. 5ನೇ ಲೆಕ್ಕಾಚಾರ ಲೆಕ್ಕ ಇಲ್ಲದ ಲೆಕ್ಕಾಚಾರ, 360ಕ್ಕೆ ಲೆಕ್ಕ. ಯಾರ ವಿಷಯದಲ್ಲಿ ಅಲ್ಲ, ಗುರುವ ಕಂಟ್ರೋಲರ್ ಅಲ್ಲ, ಚಂದ್ರನೂ ಅಲ್ಲ, ಸೂರ್ಯನೂ ಅಲ್ಲ, ನಕ್ಷತ್ರವೂ ಅಲ್ಲ. ಇದು 4 ಅಲ್ಲದ ಒಂದು ಲೆಕ್ಕ, ಅಂದರೆ ಕೇವಲ ಲೆಕ್ಕ 360 ದಿನಕ್ಕೆ ಕರಾರುವಾಕ್ಕಾಗಿ ಅನ್ನುವುದು. ಹೀಗೆ 5 ಪ್ರಕಾರದಲ್ಲಿ ಸಂವತ್ಸರವನ್ನು ಕರೀಲಿಕ್ಕಾಗ್ತದೆ. ಏನಿದ್ದರೂ ಕಾಲ ಎನ್ನುವುದು ದೇವರು. ಕಾಲೋಸ್ಮೆ ಲೋಕ ಕ್ಷಯಕೃತ್ ಪ್ರವೃದ್ಧ ಅಂತ ಹೇಳಿಕೊಂಡಿದ್ದಾನೆ. ಹಾಗಾಗಿ ನಮ್ಮ ಕೃಷ್ಣ ಹೇಳಿಕೊಂಡಿದ್ದಾನೆ ಹೇಳಿ ಅವನ ಕೈಯಲ್ಲಿ ಕಾಲಚಕ್ರವನ್ನು ಹೇಗೆ ಇಟ್ಕೊಂಡಿದ್ದಾನೆ ಕೊಡಲಿಕ್ಕೋಸ್ಕರ ಮೊದಲೊಂದು ಅವನ ದರ್ಶನ. ನೆಕ್ಸ್ಟ್